स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनर द्विषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಪ್ರಥಮಸ್ಕಂದ ಅಷ್ಟಮೋಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಪುತ್ರಶೋಕಾತುರ ಸರ್ವೇ ಪಾಂಡವಾಃ ಸಹ ಕೃಷ್ಣಯ ಸ್ವಾನಾಂ ವೃತಾನಾಂ ಯತ್ಕೃತ್ಯಂ ಚಕ್ರುಃ ನಿರ್ಹರಣಾದಿಕಂ. ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಅಧ್ಯಾಯದಲ್ಲಿ ನೋಡಿದಂತೆ ಅಶ್ವತ್ಥಾಮಾಚಾರ್ಯರು ಪಾಂಡವರನ್ನ ಸಂಹಾರ ಮಾಡಿದ್ದಾರೆ. ಅವರನ್ನ ಮಹಾಭಾರತದಲ್ಲಿ ಹೇಳಿದಂತೆ ಭೀಮಸೇನ ದೇವರು ಹಿಂಬಾಲಿಸಿಕೊಂಡು ಹೋಗಿ ಅವರನ್ನ ಬಂಧನ ಮಾಡಿ ಅವರ ಶಿರೋಮಣಿಯನ್ನ ಕಿತ್ತು ಯುಧಿಷ್ಠಿರನಿಗೆ ಕೊಟ್ರು ಹಾಗೆ ಅಂತ ನಾವು ನೋಡಿದ್ದೀವಿ. ತದನಂತರ ಏನಾಯ್ತು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪುತ್ರ ಶೋಕಾತುರಾಹ ಸರ್ವೇ ಪಾಂಡವಾಹ ಸಹ ಕೃಷ್ಣಯ. ಪುತ್ರ ಶೋಕದಿಂದ ಪೀಡಿತರಾದ ಪಾಂಡವರು ಅಂದ್ರೆ ತಮ್ಮ ಮಕ್ಕಳು ಎಲ್ಲರೂ ಸತ್ತಿದ್ದಾರೆ ಅಶ್ವತ್ಥಾಮರಿಂದ. ದ್ರೌಪದಿ ದೇವಿಯಿಂದ ಕೂಡಿ ಸ್ವಾನಾಂ ಮೃತಾನಾಂ ತಮ್ಮ ಬಂಧು ಬಾಂಧವರು ಯಾರ್ಯಾರು ಮೃತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಿರ್ಹರಣಾಧಿಕಂ. ನಿರ್ಹರಣ ಅಂದ್ರೆ ಶವದಾವಾದಿಕ ಅಂದ್ರೆ ಅವ್ರದ್ದು ದೈಹಿಕ ಕ್ರಿಯೆ ಅದೇನ್ ಮಾಡ್ಬೇಕೋ ಅದನ್ನೆಲ್ಲ ಮಾಡಿದ್ರು ಹಾಗೆ ಅಂತ ಹೇಳ್ತಾರೆ. ಅಥೋ ನಿಶಾಮಯಾಮಾಸ ಕೃಷ್ಣಾಯಿ ಭಗವಾನ್ ಪುರ ಪತಿತಾಯ ಪಾದಮೂಲೆ ರುದಂತ್ಯ ಯತ್ ಪ್ರತಿಶ್ರುತಂ ಪಶ್ಯ ರಾಜ್ಞಿ ಹರಿಧಾರಾನ್ಸ್ತೆ ರುದತೋ ಮುಕ್ತಮೂರ್ಧಜಾನ್ ಆಲಿಂಗ್ಯ ಸ್ವಪತೀನ್ ಭೀಮ ಗದಾ ಭಗ್ನೋರು ವಕ್ಷಸಃ. ಕೇವಲ ಉಪಪಾಂಡವರು ಅಂತಲ್ಲ, ಯಾರ್ಯಾರು ತಮ್ಮ ಬಾಂಧವರು ಆ ಯುದ್ಧದಲ್ಲಿ ಸತ್ತಿದ್ರೋ ಅವರೆಲ್ಲರಿಗೂ ಕೂಡ ಯುದ್ಧ ಮುಗೀತು. ಯಾಕೆ ಭೀಮಸೇನ ದೇವರು ಗದಾಪ್ರಹಾರದಿಂದ ದುರ್ಯೋಧನ ಬಿದ್ದಿದ್ದಾನೆ, ಅದರಿಂದ ಯುದ್ಧ ಮುಕ್ತಾಯವಾಯಿತು. ತದನಂತರ ಯಾರ್ಯಾರು ಮೃತರಾಗಿದ್ದಾರೋ ಎಲ್ಲರಿಗೂ ಕೂಡ ಶವ ದಾಹಾದಿ ಕ್ರಿಯೆಗಳನ್ನೆಲ್ಲ ಮಾಡಿದರು ಅಂತ. ತದನಂತರ ಕೃಷ್ಣ ದ್ರೌಪದಿ ದೇವಿಯನ್ನ ಕರೆಸಿ ಹೇಳ್ತಾನಂತೆ, ದ್ರೌಪದಿ ದೇವಿ ನೋಡು, ನೀನು ನನ್ನ ಪಾದಕ್ಕೆ ಬಿದ್ದು ನನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಿ ಕೌರವರ ಸೈನ್ಯ ಸಂಹಾರ ಆಗಬೇಕು ಅಂತ. ಆಗ ನಾನು ಪ್ರತಿಜ್ಞೆ ಮಾಡಿದ್ದೆ, ಹೌದು ನೋಡು ನಿನ್ನ ದುರ್ಯೋಧನಾದಿಗಳ ಮಡದಿಯರು ಕೇಶ ಮುಕ್ತರಾಗಿ ಅವರು ಅಳುವುದನ್ನ ನಾನು ನಿನಗೆ ತೋರಿಸ್ತೇನೆ ಹಾಗೆ ಅಂತ. ಯಾವಾಗ? ಆ ವನವಾಸ ಸಂದರ್ಭದಲ್ಲಿ. ಈಗ ನೋಡಿದ್ಯಾ, ಯುದ್ಧದಲ್ಲಿ ಎಲ್ಲರೂ ಕೂಡ ಭೀಮಸೇನ ದೇವರಿಂದ ವಕ್ಷಸ್ಥಲ ಸೀರಿಕೊಂಡು ತೊಡೆ ಮುರಿದುಕೊಂಡು ಬಿದ್ದಿದ್ದಾರೆ, ಮೃತರಾಗಿ ಬಿದ್ದಿದ್ದಾರೆ. ಅವರನ್ನ ಅವರ ಮಡದಿಯರು ಆಲಿಂಗನ ಮಾಡಿಕೊಂಡು ಕೇಶಗಳನ್ನೆಲ್ಲ ಬಿಡಿಸಿಕೊಂಡು ಅವರು ಅಳ್ತಾ ಇದ್ದಾರೆ. ನೋಡು, ನಾನು ನಿನಗೆ ಅವತ್ತು ಮಾತು ಕೊಟ್ಟಿದ್ದಲ್ಲ, ನೋಡಿದ್ಯಾ, ಸತ್ಯ ಆಯಿತು ಇದು ಹಾಗೆ ಅಂತ. ಅದರಿಂದ ನೀನು ಸಂತುಷ್ಟರಾಗಿರ್ಬೇಕು. ಅಂದ್ರೆ ಹೆಣ್ಣು ಮಕ್ಕಳನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತಾರೆ. ಸೊಸೆಯಂದಿರು ಇರಬಹುದು, ಅಕ್ಕ ತಂಗಿಯರು ಇರಬಹುದು, ಯಾರೇ ಆಗಲಿ, ಯಾವ ರಾಜ್ಯದಲ್ಲಿ ಹೆಣ್ಣುಮಕ್ಕಳು ಕ್ಷೇಮವಾಗಿ ಸುರಕ್ಷಿತವಾಗಿ ಇರ್ತಾರೋ ಆ ಮನೆ, ಆ ದೇಶ ಚೆನ್ನಾಗಿರುತ್ತದೆ ಹಾಗೆ ಅಂತ. ಅದೇ ತರ ಗೋವುಗಳು ಅಷ್ಟೇ, ಗೋವುಗಳು ಬ್ರಾಹ್ಮಣರು ಸುರಕ್ಷಿತವಾಗಿರ್ಬೇಕು ಮನೆಯಲ್ಲಿ, ದೇಶಗಳಲ್ಲಿ ಅಂತ. ಅಥ ಮೇ ಸಂಪರೇಥಾನಾಂ ಸ್ವಾನಾಂ ಉದಕಮಿಚ್ಛತಾಂ ದಾತುಂ ಸಕೃಷ್ಣ ಗಂಗಾಯಾಂ ಪುರಸ್ಕೃತ್ಯ ಯಯು ಸ್ತ್ರೀಯಃ. ಈ ರೀತಿಯಾಗಿ ಯಾರ್ಯಾರು ಯುದ್ಧದಲ್ಲಿ ಮೃತರಾದರೋ ಅವರಿಗೆಲ್ಲವೂ ಕೂಡ ಉದಕಮಿಚ್ಛತಾಂ, ಅವರು ನೀರನ್ನ ಬಯಸ್ತಾರೆ. ತುಂಬಾ ಬಾಯಾರಿಕೆ ಆಗ್ತದೆ. ಅದರಿಂದ ಅಂಥವರಿಗೆ ಅರ್ಘ್ಯಾದಿಗಳನ್ನ ತರ್ಪಣಾದಿಗಳನ್ನ ಕೊಡಬೇಕು ಅಂತ ಹೇಳಿ ಸ್ತ್ರೀಯರು ಕೂಡ ಅಲ್ಲಿಗೆ ಹೋದ್ರು. ಅಂದ್ರೆ ಇದರಿಂದ ಒಂದು ಸೂಚನೆ ಮಾಡಿದಂತೆ ಆಯ್ತು ನೋಡಿ, ಸ್ತ್ರೀಯರು ಕೂಡ ತರ್ಪಣಾದಿಗಳನ್ನ ಕೊಡಬಹುದು ಹಾಗೆ ಅಂತ. ಪುರಸ್ಕೃತ್ಯ ಯಯು ಸ್ತ್ರೀಯ ಸಕೃಷ್ಣ, ದ್ರೌಪದಿಯಿಂದ ಸಹಿತರಾಗಿ
ಸ್ತ್ರೀಯರು ಕೂಡ ತರ್ಪಣಾದಿಗಳನ್ನ ಮಾಡಿದ್ರು ಹಾಗೆ ಅಂತ. ತೇ ನಿನೀಯ ಉದಕಂ ಸರ್ವೇ ವಿಲಪ್ಯ ಚ ಭೃಶಂ ಪುನಃ ಆಪ್ಲುತಾ ಹರಿಪಾದಾಬ್ಜ ರಜಃಪೂತ ಸರಿಜ್ಜಲೆ. ತೇ ದತ್ವಾ, ಅವರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತರ್ಪಣಾದಿಗಳನ್ನ ಕೊಟ್ಟು ಪರಿದೇವನ ಲಕ್ಷಣಂ ಅಂದ್ರೆ ವಿಲಪ್ಯ ಭೃಶಂ ಪುನಃ, ಮತ್ತೆ ಮತ್ತೆ ಆಲಿಂಗನ ಮಾಡ್ಕೊಂಡು ಒಬ್ಬರನ್ನೊಬ್ರು ಸಮಾಧಾನ ಮಾಡ್ಕೋತಾ ಇತ್ತು. ಏನ್ ಮಾಡಕ್ಕಾಗ್ತದೆ, ಆದದ್ದಾಯ್ತು, ಇನ್ನಾದರೂ ನಾವು ಸರಿಯಾಗಿ ಇರೋಣ, ಆ ರೀತಿಯಾಗಿ ಒಬ್ಬರೊಬ್ರು ಸಮಾಧಾನ ಮಾಡಿಕೊಂಡು ಸ್ನಾನ ಮಾಡಿ ಗಂಗಾ ನದಿ ಪರಮಾತ್ಮನ ಪಾದ ಧೂಳಿನಿಂದ ಹರಿದು ಬಂದಿರತಕ್ಕ ಆ ನದಿ ಪರಮ ಪವಿತ್ರವಾದದ್ದು. ಅಲ್ಲಿ ಸ್ನಾನ ಮಾಡಿ ಒಬ್ಬರು ಮತ್ತೆ ಇದೇ ತರ ಮುಂದೆ ಗ್ರಹಣಗಳು ಬಂತು, ಆ ಸಂದರ್ಭದಲ್ಲೂ ಕೂಡ ಸ್ನಾನಾದಿಗಳನ್ನ ಮಾಡಿ ತರ್ಪಣಾದಿಗಳನ್ನ ಕೊಟ್ರು ಅಂತ ಬರುತ್ತೆ. ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ ಗಾಂಧಾರಿಂ ಪುತ್ರ ಶೋಕಾರ್ಥಾಂ ಪೃಥಾಂ ಕೃಷ್ಣಾಂಚ ಮಾಧವಃ. ತತ್ರಾಸೀನಂ ಕುರುಪತಿಂ, ಅಲ್ಲಿ ಕುಳಿತಿದ್ದ ಯುಧಿಷ್ಠಿರ ಅಂತ ಬರೀತಾರೆ. ಯುಧಿಷ್ಠಿರನನ್ನು, ಧೃತರಾಷ್ಟ್ರನನ್ನು, ಸಹಾನುಜಂ ಅಂದ್ರೆ ಯುಧಿಷ್ಠಿರನ ಸಹೋದರನಾದ ಭೀಮಾದಿಭಿಹಿ ಅಂತ, ಭೀಮಾದಿಗಳಿಂದ ಮತ್ತೆ ಗಾಂಧಾರಿ, ಧೃತರಾಷ್ಟ್ರ ಮತ್ತು ಗಾಂಧಾರಿ ಅವರು ಕೂಡ ತಮ್ಮ ಮಕ್ಕಳನ್ನ ಕಳೆದುಕೊಂಡು ತುಂಬಾ ಶೋಕದಿಂದ ತೃಪ್ತರಾಗಿದ್ದರು. ಅವರೆಲ್ಲರನ್ನೂ ಕೂಡ ಪರಮಾತ್ಮ ಕೃಷ್ಣ, ದ್ರೌಪದಿ ದೇವಿಯನ್ನು ಕೂಡ ಮಾಧವನಾದ ಪರಮಾತ್ಮ ಸಾಂತ್ವಯಾಮಾಸ, ಸಾಂತ್ವನ ಮಾಡಿದ ಅಂತ. ಸಾಂತ್ವಯಾಮಾಸ ಮುನಿಭಿಃ ಹತಪುತ್ರಾನ್ ಶುಚಾರ್ಪಿತಾನ್ ಭೂತೇಷು ಕಾಲಸ್ಯ ಗತಿಂ ದರ್ಶಯನ್ ಅಪ್ರತಿಕ್ರಿಯಾಂ. ಪರಾಕ್ರಮಂ ಅಪ್ರತಿಕ್ರಿಯಾಂ. ಆ ಕಾಲನಾಮಕ ಪರಮಾತ್ಮ ಮಾಡಿದ ಕೆಲಸಕ್ಕೆ ನಾವು ವಿರುದ್ಧವಾಗಿ ಏನ್ ಮಾಡ್ಲಿಕ್ಕಾಗ್ತದೆ? ಕಾಲ ಬಂದಂತೆ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಗೇ ಆಗ್ತದೆ. ನಾವು ಅದನ್ನ ಮೀರಕ್ಕಾಗದು. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಅಂತಾರೆ ನೋಡಿ ದಾಸರು. ನಮ್ಮಿಂದ ಎಷ್ಟಾಗುತ್ತದೋ ಅಷ್ಟೇ ಮಾಡ್ಬೋದು. ನಮ್ ಕೈ ಮೀರಿ ಹೋದದ್ದು ಅದರಲ್ಲಿ ನಾವು ಸಂತಪ್ತರಾಗಿ ಕಷ್ಟಪಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನಮ್ಮಿಂದ ಏನಾದ್ರು ಮಾಡ್ಲಿಕ್ಕಾದ್ರೆ ಪ್ರಯತ್ನ ಪಟ್ಟು ಮಾಡ್ಬೋದು. ಕೈ ಮೀರಿ ಹೋದದ್ದು ಅಂತ ವಿಷಯದಲ್ಲಿ ನಾವು ದುಃಖ ಪಡಬಾರದು ಅಂತ ಪರಮಾತ್ಮ ಇಷ್ಟೆಲ್ಲ ಸಾಂತ್ವನ ಮಾಡಿದ ಅಂತ ಹೇಳ್ತಾರೆ. ಘಾತಯಿತ್ವಾ ಸತೋ ರಾಜ್ಞಾಃ ಕಚಸ್ಪರ್ಶ ಹತಾಯುಷಃ ಸಾಧಯಿತ್ವಾ ಜಾತಶತ್ರೋಃ ಸ್ವರಾಜ್ಯಂ ಹಿತವೈರ್ಹೃತಂ. ಘಾತಯಿತ್ವಾ ಅಸತಃ, ದುಷ್ಟರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿ, ಯಾಕೆ ಅವರೆಲ್ಲ ಹತರಾದರು, ಅವರ ಆಯುಷ್ಯ ಎಲ್ಲ ಯಾಕೆ ಹೋಯ್ತು ಹಾಗೆ ಅಂದ್ರೆ ಕಚಸ್ಪರ್ಶ ಹತಾಯುಷಃ. ವೇದವ್ಯಾಸರ ವಾಣಿ ಹೇಗಿದೆ ನೋಡಿ. ಕಚಸ್ಪರ್ಶ ಹತಾಯುತಃ, ರಾಜ್ಞಾಃ ಕಚಸ್ಪರ್ಶ ಹತಾಯುಷಃ. ದ್ರೌಪದಿ ದೇವಿಯ ಕೂದಲನ್ನು ಹಿಡಿದಿದ್ದಕ್ಕೆ ಅವರು ಕೂದಲನ್ನು ಹಿಡಿದಿಲ್ಲ, ತಮ್ಮ ಆಯುಷ್ಯವನ್ನೇ ಹಿಡ್ಕೊಂಡ್ಬಿಟ್ಟು. ದ್ರೌಪದಿ ದೇವಿಯ ಕೂದಲನ್ನು ಹಿಡಿಬಾರದಿತ್ತು ದುರ್ಯೋಧನಾದಿಗಳು, ದುಶಾಸನಾದಿಗಳು. ಅದರಿಂದ ಅವರ ಆಯುಷ್ಯ ಹೀನವಾಯಿತು, ಹಾನಿಯಾಯಿತು ಅಂತ. ರಾಜ್ಞಾಃ ಕಚಸ್ಪರ್ಶ ಹತಾಯುಷ, ಅದರಿಂದಲೇ ಅವರ ಆಯುಷ್ಯ ಹೋಯ್ತು. ಸಾಧಯಿತ್ವ ಅಜಾತಶತ್ರೋಃ ಸ್ವರಾಜ್ಯಂ, ದುಷ್ಟರನ್ನ ಸಂಹಾರ ಮಾಡಿ ಯುಧಿಷ್ಠಿರನಿಗೆ, ಧರ್ಮರಾಜನಿಗೆ ಪರಮಾತ್ಮ ರಾಜ್ಯವನ್ನ ಸಾಧನೆ ಅವರಿಗೆ ಸಿಗುವಂತೆ ಮಾಡಿ, ಕಿತವೈರ್ಹೃತಂ, ಕಪಟ ಬುದ್ಧಿಯಿಂದ ಜೂಜಾಟ ಆಡಿ ಏನು ದುರ್ಯೋಧನಾದಿಗಳು ಅಪಹಾರ ಮಾಡ್ಕೊಂಡಿದ್ರು ಆ ರಾಜ್ಯ, ಅದು ಮತ್ತೆ ಪರಮಾತ್ಮ ಯುಧಿಷ್ಠಿರನಿಗೆ, ಧರ್ಮರಾಜನಿಗೆ ಸಿಗುವಂತೆ ಮಾಡಿದ್ದಾನೆ ಅಂತ. ಯಾಜಯಿತ್ವಾ ಅಶ್ವಮೇಧೈಸ್ತಂ ತ್ರಿಭಿರ್ ಉತ್ತಮ ಕಲ್ಪಕೈಃ ತದ್ಯಶಃ ಪಾವನಂ ದೀಕ್ಷೋ ಶತಮನ್ಯೋರಿವಾತನೋತ್. ಮತ್ತೆ ಅಶ್ವಮೇಧ ಯಾಗಗಳನ್ನೆಲ್ಲ ಮಾಡಿಸಿ 3 ಬಾರಿ ಮಾಡಿಸಿದಂತೆ. ಅದು ಹೇಗೆ? 3 ಕಲ್ಪ ಇರುತ್ತದೆ. ಅಧಮ ಕಲ್ಪ, ಮಧ್ಯಮ ಕಲ್ಪ, ಉತ್ತಮ ಕಲ್ಪ. ಉತ್ತಮ ಕಲ್ಪ ಅಂದ್ರೆ ಹೆಚ್ಚು ದಕ್ಷಿಣೆ ಬ್ರಾಹ್ಮಣರಿಗೆ, ಋತ್ವಿಜರಿಗೆಲ್ಲ ಹೆಚ್ಚು ದಕ್ಷಿಣೆಗಳನ್ನ ಕೊಟ್ಟು ಮಾಡತಕ್ಕದ್ದು. ಆ ರೀತಿಯಾಗಿ ಉತ್ತಮ ಕಲ್ಪದಲ್ಲಿ 3 ಬಾರಿ ಅಶ್ವಮೇಧ ಯಾಗವನ್ನ ಪರಮಾತ್ಮ ಮಾಡಿಸಿದ. ತದ್ಯಶಃ ಪಾವನಂ, ಯುಧಿಷ್ಠಿರನ ಕೀರ್ತಿ ಅದು ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಹರಿಯಿತು ಅಂತಾರೆ. ಶತಮನ್ಯೋ ಇವಾಮ ಆತನೋ, ಇಂದ್ರನ ಯಶಸ್ಸು ಹೇಗೆ ಎಲ್ಲ ಕಡೆ ಹರಡಿರುತ್ತದೆ, ಅದೇ ತರ ಯುಧಿಷ್ಠಿರನ ಒಂದು ಕೀರ್ತಿಯನ್ನು ಕೂಡ ಪರಮಾತ್ಮ ಎಲ್ಲ ಕಡೆ ಹರಡಿಸಿದ. ಆ ಮಂತ್ರ್ಯ ಪಾಂಡುಪುತ್ರಾಂಶ್ಚ ಶೈನೇ ಯೋದ್ಧವ ಸಂಯುತಃ ದ್ವೈಪಾಯಾನಾದಿಭಿರ್ವಿಪ್ರೈಃ ಪೂಜಿತೆ ಪ್ರತಿಪೂಜಿತಃ. ಆಮಂತ್ರ್ಯ ಪಾಂಡುಪುತ್ರಾಂಶ್ಚ
ಶೈನೇಯ ಉದ್ಧವ ಸಂಯುಕ್ತ, ಎಲ್ಲರನ್ನು ಆಹ್ವಾನ ಮಾಡ್ತಾನೆ ಅದರಲ್ಲಿ. ಶೈನೇಯ, ಉದ್ಧವ ಎಲ್ಲರೂ ಬರ್ತಾರೆ. ದ್ವೈಪಾಯನ, ವೇದವ್ಯಾಸರೇ ಮೊದಲಾದ ಬ್ರಾಹ್ಮಣರು ಎಲ್ಲರೂ ಕೂಡ ಬಂದು ಆ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಳ್ತಾರೆ. ಪಾಂಡವರು ಎಲ್ಲರನ್ನು ಕೂಡ ಪೂಜೆ ಮಾಡ್ತಾರೆ. ಇನ್ನು ಯಾರು ತಮಗಿಂತ ಸಣ್ಣವರಿದ್ರು ಅವರಿಂದಲೂ ಕೂಡ ಪೂಜಿಸಲ್ಪಟ್ಟವರಾಗಿ ಪಾಂಡವರು ಅಲ್ಲಿ ಶೋಭಿಸ್ತಾ ಇದ್ರು ಸರ್. ತಮ್ಮ ಹಸ್ತಿನಾವತಿಯಲ್ಲಿ ಶೋಭಿಸ್ತಾ ಇದ್ರು ಸರ್. ಮುಂದಿನ ವಿಚಾರ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.